ನಮಸ್ಕಾರ. ಈ ಅದ್ಭುತವಾದ ಸರಣಿಯ 3ನೇ ದಿವಸಕ್ಕೆ ಕಾಲಿಟ್ಟಿದ್ದೇವೆ. ಇವತ್ತಿನ ದಿವಸ ತ್ರಿಶಂಕುವಿನ ಸ್ವರ್ಗಾರೋಹಣ, ವಸಿಷ್ಠರ ಶೋಕವನ ಅಂತ ವಿಶ್ವಾಮಿತ್ರ, ಈ ಭಾಗದ ವಾಚನ ವ್ಯಾಖ್ಯಾನ ಬರ್ತಾ ಇದೆ. ಇವತ್ತು ವಾಚನಕ್ಕೆ ಬಂದಿರುವಂಥವರು ಕುಮಾರಿ ಪ್ರತೀಕ್ಷಾ ಸಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಇಬ್ಬರು ಕಲಾವಿದರಲ್ಲಿ ಕೋರ್ತಾ ಇದ್ದೀನಿ. ನಮಸ್ಕಾರ. ತೊದಲು ನುಡಿಗಳ ತಿದ್ದಿ ಪದ ಸಂಪದವ ನೀಡುತ್ತಾ ಕಾವ್ಯವನು ವಿಧ ವಿಧದಿ ಸಿಂಗರಿಸಲು ಸಹಾಯವ ಮಾಡು ನನಗೆನುತಾ ಪದದಿ ಶಿರವಂಬಾಗಿ ನಮಿಸುತ್ತಲಿದನು ಬೇಡುತ್ತಲಿಹೆನು ವಿನಯದಿ ವಿಧಿಯರಸಿ ಸರಸ್ವತಿಯೇ ಮಾತೆಯೇ ನಿನ್ನನವರತ ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನು 2 ಅಕ್ಷರವನ್ನು ನಾಲಿಗೆಯಲ್ಲೇ ನುಡಿಸೆಂದು ಪ್ರಾರ್ಥಿಸಿ, ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಈ ಪ್ರಯಾಣವನ್ನು ಆರಂಭ ಮಾಡೋಣ. 3ನೆಯ ದಿವಸಕ್ಕೆ ನಾವು ಕಾಲಿರಿಸಿದ್ದೇವೆ. ನೆನ್ನೆಯ ದಿನ ತ್ರಿಶಂಕು ಮತ್ತು ನಮ್ಮ ವಿಶ್ವಾಮಿತ್ರನಾಗುತ್ತಿದ್ದ ರಾಜಕೌಶಿಕನ ಭೇಟಿ ಆಗುತ್ತಿತ್ತು. ಕೌಶಿಕನಿಗೆ ಅಹಂ ಹಂತ ಹಂತವಾಗಿ ಇಳಿದು ನಿಧಾನಕ್ಕೆ ಮಿತ್ರತ್ವ ಆರಂಭವಾಗಿತ್ತು. ಅಹಂಕಾರವನ್ನು ಹೇಳಿದ ದಿವಸವೇ ತೆಗೆದುಹಾಕೋಕ್ಕೆ ಅಷ್ಟು ಸುಲಭವಾದ ಸಂಗತಿ ಅಲ್ಲವಲ್ಲ. ಈಗ ನಾನು ಅನ್ನೋದನ್ನು ಬಿಟ್ಟುಬಿಟ್ರೆ ಇನ್ನೇನು ಉಳಿಯುತ್ತೆ ಬದುಕಲ್ಲಿ ಅನ್ನುವ ಪ್ರಶ್ನೆ ಮುಂದೆ ಇದೇ ವಿಶ್ವಾಮಿತ್ರನೂ ಕೂಡ ಕೇಳ್ತಾನೆ. ಆಗ ಎಲ್ಲೋ ಒಂದು ಕಡೆಗೆ ಇವತ್ತಿಂದ ಕೌಶಿಕ ಅನ್ನುವುದನ್ನು ಪಕ್ಕಕ್ಕಿಟ್ಟು ವಿಶ್ವಾಮಿತ್ರ ಅನ್ನುವ ಹೆಸರನ್ನು ಬಳಸಲಾಗತ್ತೆ. ನೀವು ಬಂದಿರುವಂತಹ ಎಲ್ಲ ಸಹೃದಯರು ಈ ಪ್ರಯಾಣದಲ್ಲಿ ಜೊತೆಯಾಗಿದ್ದೀರಿ. ನಿಮಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಈ ವಿಶ್ವಾಮಿತ್ರರ ಪ್ರಯಾಣಕ್ಕೆ ಮುನ್ನಡೆಯೋಣ. ವಿಶ್ವಾಮಿತ್ರರು ಒಂದು ಪ್ರಶ್ನೆ ಕೇಳ್ತಾರೆ. ವಸಿಷ್ಠರ ಮಕ್ಕಳು ಚಾಂಡಾಲತ್ವ ಬರಲಿ ಅಂದಾಗ ಕೂಡ ನಿನಗೆ ಯಾಕಿನ್ನೂ ಬಂದಿಲ್ಲ ಅಂತ. ತ್ರಿಶಂಕು ಹೇಳ್ತಾನೆ, ಇನ್ನೊಬ್ಬನನ್ನು ನೀನು ಗುರುವೆಂದು ಅಂಗೀಕರಿಸುವವರೆಗೆ ಅದು ಬರುವುದಿಲ್ಲ. ಒಬ್ಬ ಗುರುವಿನ ಕಾರುಣ್ಯದ ಎತ್ತರವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಮಹಾಬ್ರಾಹ್ಮಣವನ್ನು ಒಮ್ಮೆ ಸರಿಯಾಗಿ ಓದ್ಕೊಂಡು ಹೋಗಬೇಕು. ಬಂದ ಶಾಪವನ್ನೂ ಕೂಡ ದಾಟಿದ ಮೇಲೆ ಮಾತ್ರ ಬರುವ ಹಾಗೆ ಮಾಡುವಂಥ ನಿರ್ಧಾರ ವಸಿಷ್ಠರದಾಗಿತ್ತು. ಎಲ್ಲವನ್ನೂ ಕೇಳಿದ್ರು. ವಿಶ್ವಾಮಿತ್ರರು ಕೇಳಿದ್ರು, ಅದು ಸರಿ, ಎಷ್ಟೊಂದು ಯಾಗ ಎಲ್ಲ ಮಾಡಿದ್ದೀಯಲ್ಲ, ಈ ದೇಹದ ಸಮೇತ ಹೋಗೋದಿದೆಯಲ್ಲ, ಇಂಥದ್ದೊಂದು ಆಸೆ ಯಾತಕ್ಕೆ ಬಂತು ನಿನಗೆ? ರಾಜ ಆದಮೇಲೆ ನಿನ್ನ ಹತ್ರ ಎಲ್ಲ ಭೋಗದ ಸಾಮಗ್ರಿಗಳು ನಿನ್ನ ಜೊತೆಯಲ್ಲಿದ್ದಾವೆ. ದೇಹನೇ ಹೊತ್ಕೊಂಡು ಸ್ವರ್ಗಕ್ಕೆ ಯಾಕೆ ಹೋಗಬೇಕು? ಅಥವಾ ಸ್ವರ್ಗದಲ್ಲಿ ಇಲ್ಲದ ಭೋಗಗಳನ್ನು ಅಥವಾ ಇಲ್ಲಿ ದೊರೆಯದೇ ಇದ್ದದ್ದನ್ನು ಹೊಂದಿಸ್ಕೊಳ್ಬೇಕು ಅನ್ನೋ ಆಸೆ ಇದೆಯಾ ಅಂತ. ತ್ರಿಶಂಕು ನಿಧಾನಕ್ಕೆ ಆರಂಭ ಮಾಡ್ದ. ಈ ದೇವತೆಗಳು ಅಂತ ಅನ್ನಿಸ್ಕೊಂಡವರು ಇದ್ದಾರಲ್ಲ, ಅದು ಯಾರು ಬೇಕಾದರೂ ಇರಬಹುದು. ಇವರೆಲ್ಲ ನಾವು ಕೊಟ್ಟ ಆಹುತಿಗಳಿಂದ ಬಲಿತವರು. ಪದಪ್ರಯೋಗನ ನೀವು ಹಾಗೇ ಗಮನಿಸ್ಕೋಬೇಕು. ನಾವು ಕೊಟ್ಟಿರುವ ಆಹುತಿಗಳಿಂದ ಬಲಿತವರು. ಮತ್ತು ಈ ಯಾತಕ್ಕೆ ಅವರ ಜೊತೆಗೆ ನಮ್ಮ ಈ ಗುದ್ದಾಟ ಹೀಗಾಗಬೇಕು? ಆದ್ದರಿಂದ ನನಗೆ ನನ್ನ ಬಲದಿಂದ, ತಪಸ್ಸಿನಿಂದ, ಯಾಗದಿಂದ
ಆ ಸ್ವರ್ಗವನ್ನೇ ಗೆದ್ದವನು ಎಂಬ ಕೀರ್ತಿಯನ್ನು ಸಂಪಾದಿಸಬೇಕು ಅನ್ನುವಂಥ ಒಂದು ಹಂಬಲ ನನಗಿದೆ. ಕ್ಷತ್ರಿಯನಾಗಿದ್ದರಿಂದ ನಿನಗೆ ಹೇಳುತ್ತಿದ್ದೇನೆ ಅಂತ ಹೇಳಿದರು. ಇವರು ಕೇಳಿಸ್ಕೊಂಡ್ರು. ಇರಲಿ ನೋಡೋಣ, ಇದು ಹೇಗಿದೆ ಏನಿದೆ ಅಂಥೇಳಿ ಯೋಚನೆ ಮಾಡೋಣ. ಆದರೆ ಮನುಷ್ಯ ಸ್ವರ್ಗವನ್ನು ಗೆದ್ದ ಅನ್ನೋದು ಮನುಷ್ಯತ್ವಕ್ಕೆ ಗೌರವ ಅಲ್ವಾ ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ತ್ರಿಶಂಕು ಇಟ್ಟ. ಆಯಿತು, ನಿರಂತರ ಭೋಗ ಮಾತ್ರ ನಿನಗೆ ಬೇಕು ಅಂತ ಇದೆ ಅಂತ ಕಾಣುತ್ತೆ. ಆದರೆ ಒಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಭೋಗವನ್ನು ಅನುಭವಿಸಬೇಕು ಅಂಥೇಳಿ ಅಂದರೆ ದೇಹ ಮತ್ತು ಮನಸ್ಸು ಎರಡೂ ಸಿದ್ಧವಾಗಿರಬೇಕು. ಯಾವುದೇ ಹೊಸ ಭೋಗವನ್ನು ಅಥವಾ ಹೊಸತನ್ನು ಅನುಭವಿಸಬೇಕಂದ್ರೆ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಈ ಮನುಷ್ಯನ ದೇಹ ಅನ್ನೋದಿದೆಯಲ್ಲ, ಈಗ ನಾವಿಲ್ಲಿ ಕೂತವರಿಗೆಲ್ಲ ಒಂದಷ್ಟು ವಯಸ್ಸನ್ನು ಕಳ್ಕೊಂಡಿದ್ದೇವೆ. ಹಾಗೆ ನಮ್ಮಿಂದ ಯುವ ಪೀಳಿಗೆಯವರು ಈಗ ನಮ್ಮ ಜೊತೆಗಿದ್ದಾರೆ. ನಮ್ಮ ಸುಖ ದುಃಖಗಳ ಪರಿಭಾವನೆಯೇ ಬೇರೆ, ಅವರದ್ದೇ ಬೇರೆ. ಅವರ ತಿಂಡಿ ತಿನಿಸುಗಳು ನಮಗೆ ರುಚಿಸೋದಿಲ್ಲ, ಹಾಗೆ ವೇಷಭೂಷಣಗಳು ನಮಗೆ ಅರ್ಥವಾಗೋದಿಲ್ಲ ಅಥವಾ ರುಚಿಸೋದಿಲ್ಲ. ಹಾಗಾಗಿ ಅವರು ಪಡೆಯುವ ಆನಂದವನ್ನು ನಾವು ಪಡೆಯೋದಕ್ಕೆ ಆಗಲ್ಲ. ನಮಗೆ ಅವೆಲ್ಲ ತಪ್ಪು ಅಂತ ಅನಿಸುತ್ತೆ ಹೊರತು ನಾವು ಬೇರೆ ಕಾಲಮಾನದವರು ಅನ್ನೋ ಒಂದು ಸಣ್ಣ ಒಂದು ಸರಿ ಆಲೋಚನೆ ಮಾಡಿಬಿಟ್ರೆ ಬಹುಶಃ ಸರಿ ಮಾಡ್ಕೊಳಕ್ಕಾಗತ್ತೆ. ಆದರೆ ಅದು ಯೋಚನೆ ಮಾಡದಲ್ಲೇ ಇರೋದರಿಂದ ತಿಕ್ಕಾಟ ಆರಂಭ ಆಗತ್ತೆ. ಇಲ್ಲಿ ಅದನ್ನು ಹೇಳ್ತಾರೆ ಅವರು. ಯಾಕೆಂದರೆ ಮನುಷ್ಯನ ದೇಹ ಯಾವುದನ್ನೂ ಸರಿಯಾಗಿ ದುಃಖವನ್ನಾಗಲಿ ಸುಖವನ್ನಾಗಲಿ ಅನುಭವಿಸೋಕ್ಕಾಗೋದಿಲ್ಲ. ಆದ್ದರಿಂದ ದೇಹವನ್ನು ದಿವ್ಯ ದೇಹವನ್ನಾಗಿ ಮಾಡಿಕೊಂಡಲ್ಲದೆ ಆನಂದವನ್ನು ಪಡೆಯೋಕ್ಕಾಗೋದಿಲ್ಲ. ಸರಿ, ಜಮದಗ್ನಿಗಳು ಕೂಡ ಬಂದಿರ್ತಾರೆ. ಅವರು ಹೇಳ್ತಾರೆ, ಈ ಆನಂದವನ್ನು ಪಡೆಯೋದು ಹೇಗೆ, ಆನಂದದ ಅನುಭವದ ಶಕ್ತಿ ಮನುಷ್ಯನಿಗೆ ಹೇಗೆ ಬೇಕು, ಎಷ್ಟಿರಬೇಕು, ಆನಂದ ಅಂತ ಯಾವುದನ್ನು ಕರೀತೀವಿ. ಆ ಶಬ್ದಗಳೆಲ್ಲ ನಿಮಗೆ ಪರಿಚಿತ. ಹೇಗಿದ್ರು ಆನಂದ, ಸದಾನಂದ, ಚಿದಾನಂದ, ಬ್ರಹ್ಮಾನಂದ, ಇವೆಲ್ಲ ಬೇರೆ ಬೇರೆಯ ಸ್ತರದಲ್ಲಿ ಇದೆ. ಛಾಂದೋಗ್ಯ ಉಪನಿಷತ್ತು ಮತ್ತು ತೈತ್ತರೇಯ ಎರಡೂ ಹೇಳುತ್ತೆ. ರಸೋವೈಸಹ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳ್ತವೆ. ಅಂದರೆ ಪರಮಾತ್ಮನೇ ರಸರೂಪಿಯಾಗಿರೋದ್ರಿಂದ ಆ ಜೀವಾತ್ಮನಾದ ನಾವು ರಸರೂಪಿಯಾದ ಪರಮಾತ್ಮನನ್ನು ಪಡೆದುಕೊಳ್ಳುವುದರ ಮೂಲಕ ಆನಂದವನ್ನು ಅನುಭವಿಸುವುದಕ್ಕೆ ಸಿದ್ಧ ಆಗಬೇಕು. ಅದು ನಿಜವಾದ ಆನಂದ. ಹಾಗೆ ಆದಾಗ ದೈವತ್ವದ ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಈ ಯಾಗವನ್ನು ಆರಂಭ ಮಾಡೋಣ, ಇವನಿಗೊಂದಷ್ಟು ಹೇಳಿಕೊಡೋಣ. ಅಂದರೆ ಆನಂದವನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಅನುಭವಿಸೋದು ಹೇಗೆ ಅಂಥೇಳಿ. ಸ್ವರ್ಗಕ್ಕೆ ಹೋಗೋದು ಎಲ್ಲೋ ಒಂದು ಕಡೆಗೆ ಸುಲಭ. ಹೋದ ಮೇಲೆ ಸ್ವರ್ಗದ ಸ್ಥಿತಿನ ಅನುಭವಿಸೋಕ್ಕೆ ನಮ್ಮ ಕೈಲಾಗಬೇಕಲ್ವ. ಈಗ ವಿಮಾನ ಹತ್ತುತ್ತೀವಿ ಅಂತ ಅಂದ್ಕೊಳ್ಳೋಣ. ವಿಮಾನದ ಎಲ್ಲವೂ ಕೂಡ ನಮಗೆ ಸೌಖ್ಯವೋ ಅಲ್ಲ. ಅಲ್ಲಿಗೆ ಹೋದ ಮೇಲೆ ನಮಗೆ ಎಷ್ಟೋ ಕೊರತೆಗಳು ಕಾಣುತ್ತೆ, ಸರಿ ಹೋಗದೇ ಇರುತ್ತೆ. ಹಾಗಾಗಿ ಮೇಲಕ್ಕೆ ಹೊರಟವನು ಏನೇನಾಗ್ತಾರೆ ಗೊತ್ತಿಲ್ಲ ಅಂತ ಹೇಳಿ ಒಟ್ಟು ಜಮದಗ್ನಿ ಮತ್ತು ವಿಶ್ವಾಮಿತ್ರರು ಸೋಮಯಾಗವನ್ನು ಆರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಈಗ ದೇವತೆಗಳು ಬರಬೇಕಲ್ಲ, ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡೋದು ಅಂತ ಹೇಳಿ ಆಯಿತು. ಅಶ್ವಿನಿ ದೇವತೆಗಳು ಇಬ್ಬರು ಅನ್ನೋದು ತಮಗೆ ಗೊತ್ತಿದೆ. ಆ ಇಬ್ಬರಲ್ಲಿ ಒಬ್ಬರ ಹೆಸರು ದಸರಾ ಅಂತ ಹೇಳಿ, ಇನ್ನೊಬ್ಬನ ಹೆಸರು ನಾಸತ್ಯ ಅಂತ ಹೇಳುವ ರೂಢಿ ಇದೆ. ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿ ಕಾರಣಾಂತರದಿಂದ ಸೂರ್ಯನಲ್ಲಿ ಕೋಪ ಮಾಡಿಕೊಂಡಿರ್ತಾಳೆ. ಹೋಗಿ ವನದಲ್ಲಿ ಹೆಣ್ಣು ಕುದುರೆಯ ರೂಪದಿಂದ ಆಕೆ ತಪಸ್ಸು ಮಾಡ್ತಾ ಇರ್ತಾಳೆ. ಅದನ್ನು ಸೂರ್ಯನು ತಿಳಿದು ತಾನೂ ಗಂಡು ಕುದುರೆಯ ರೂಪದಲ್ಲಿ ಹೋಗಿ ಅವಳನ್ನು ಸಮಾಧಾನಗೊಳಿಸಿ ಅವಳ ಜೊತೆಗೆ ಇದ್ದರಿಂದ ಈ ಅಶ್ವಿನಿ ದೇವತೆಗಳು ಹುಟ್ಟಿದರು ಅನ್ನುವ ಒಂದು ಪೌರಾಣಿಕ ಕಥೆ ನಮಗೆ ದೊರೆಯುತ್ತೆ.
ಮತ್ತು ಯಜುರ್ವೇದದಲ್ಲಿ ವಿಶೇಷವಾಗಿ ಅಶ್ವಿನೌ ವೈ ದೇವಾನಾಂ ಭಿಷಜೌ ಅನ್ನುವ ಮಾತನ್ನು ಯಜುರ್ವೇದಕಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಇವರು ಯಾರು ಇದ್ದಾರೆ, ಇವರು ಜಗತ್ತಿನ ಎಲ್ಲ ವ್ಯಾಧಿಗಳಿಗೂ ಔಷಧವನ್ನು ಕೊಡಬಲ್ಲಂಥವರು ಮತ್ತು ಇವರನ್ನು ಯಮಳರು ಅಂತ ಹೇಳಿ ಕರೀತಾರೆ. ಇವರು ಮಾಡಿದಂತಹ ಕೆಲಸಗಳನ್ನು ಸಾಕಷ್ಟು ಸೂಕ್ತಗಳಲ್ಲಿ ಅಶ್ವಿನಿ ದೇವತೆಗಳ ಬಗ್ಗೆ ಹೇಳಲಾಗಿದೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರು. ಅವರಿಬ್ಬರು ಕೂಡ ಬಂದು ಇವರಿಗೆ ಕಾಣಿಸಿಕೊಂಡವರು ಮತ್ತೆ ಕೇಳ್ತಾರೆ, ಏನನ್ನು ಮಾಡಕ್ಕೆ ಹೊರಟಿದ್ದೀರಾ, ಇವಾಗ ನಮ್ಮಿಂದ ಏನಾಗಬೇಕು ನಿಮಗೆ ಅನ್ನೋದು ಅವರ ಪ್ರಶ್ನೆ. ಆಗ ಅವ್ರು ಹೇಳ್ತಾರೆ, ಈ ಥರದ್ದು ಏನೋ ಒಂದು ನಾವು ಯಜ್ಞವನ್ನು ಮಾಡ್ತಿದ್ದೀವಿ. ಈ ಮಾದರಿಯ ಯಜ್ಞ ಅತ್ಯಂತ ವಿಶೇಷವಾದದ್ದು. ಯಾಕೆ ಅಂದರೆ ಪ್ರಾರ್ಥನೆ ಮತ್ತು ಸಂಕಲ್ಪ ಬೇರೆ ಬೇರೆದಾಗ್ತಾ ಇತ್ತು. ಆದರೆ ಇಲ್ಲಿ ಒಬ್ಬ ಅರಸ ಸಶರೀರನಾಗಿ ಹೊರಟಿದ್ದಾನೆ, ದೇಹವದ ಸಮೇತ ಹೊರಟಿದ್ದಾನೆ. ಆದ್ದರಿಂದ ಅವನನ್ನು ಕಳುಹಿಸಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಯಾಗವನ್ನು ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಅಶ್ವಿನಿ ದೇವತೆಗಳು ನಕ್ರು. ಇವ ಹೋಗಬೇಕಂದ್ರೆ ಇವನ ದೇಹದ ಗುಣ ಮತ್ತು ಧರ್ಮವನ್ನು ಬದಲಾಯಿಸಬೇಕು. ಪೂರ್ತಿಯಾಗಿ ಬದಲಿಸಿದಲ್ಲದೆ ಇವನನ್ನು ಸ್ವರ್ಗಕ್ಕೆ ಕಳಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ದೊಡ್ಡ ವ್ಯತ್ಯಾಸ. ಒಂದು, ಇವನು ಮರ್ತ್ಯದಲ್ಲಿರುವವನು, ಹೋಗ್ತಾ ಇರೋದೆಲ್ಲಿಗೆ? ಅಮರ್ತ್ಯಕ್ಕೆ. ಮನುಷ್ಯರು ಮನುಷ್ಯ ದೇಹದ ಜೊತೆಗೆ ಮೇಲೆ ಹೋಗಬೇಕಂದ್ರೆ ದೇಹ ಧರ್ಮಗಳು ಬೇರೆಯಾಗಿರುತ್ತೆ. ಇದು ಎಷ್ಟು ಸರಳ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತಂದರೆ, ತಾವೆಲ್ಲ ಓದಿದ್ದೀರಿ. ಅಂದರೆ ಚಂದ್ರಗ್ರಹಕ್ಕೆ ಹೋಗಬೇಕಾದ್ರೆ, ಮಂಗಳ ಗ್ರಹಕ್ಕೆ ಹೋಗಬೇಕಾದ್ರೆ ರಾಕೆಟ್ ಲಾಂಚಿಂಗ್ ಅನ್ನುವ ಸಂದರ್ಭದಲ್ಲಿ ಏನೇನು ಮಾಡ್ತಾರೆ ಪ್ರೋಸೆಸಿಂಗ್ ಅಂತ ನೀವು ವೈಜ್ಞಾನಿಕವಾಗಿ ನೋಡಿದಾಗ ಅವರು ತಗೊಂಡು ಹೋಗೋ ಆಮ್ಲಜನಕ ಇವೆಲ್ಲ ನಿಮಗೆ ಅರ್ಥ ಆಗುತ್ತೆ. ಅಂಥದ್ದೊಂದು ಪ್ರಶ್ನೆಯನ್ನು ಇವರು ಎತ್ತುತ್ತಾರೆ. ಮಾನವ ದೇಹವನ್ನು ಹಾಗೆ ಮಾಡಿಕೊಂಡಾಗ ಭಾಳ ಮುಖ್ಯವಾಗಿರೋದು, ನಮಗೆ ಹುಟ್ಟು ಮತ್ತು ಸಾವು ಎರಡೂ ಇದೆ. ಸ್ವರ್ಗದಲ್ಲಿರುವವರಿಗೆ ಅವು ಎರಡೂ ಕೂಡ ಇಲ್ಲ. ಇವುಗಳನ್ನು ತಪ್ಪಿಸಿದಲ್ಲದೆ ಈ ದೇಹವನ್ನೇ ಮೇಲಕ್ಕೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಮನುಷ್ಯರಿದ್ದಾರಲ್ಲ, ದೇವರು ಒಂದು ಶಬ್ದ ಬಳಸ್ತಾರೆ, ಪ್ರಕೃತಿ ಕೃಪಣರು ಅಂತ. ಇವರು ಎಂಥ ಲೋಭಿಗಳು ಅಂದರೆ ಮನುಷ್ಯರು. ಇವರು ಏನನ್ನು ಬೇಕಾದರೂ ಯಾವುದಾದ್ರೂ ಅವ್ರಿಗೆ ಬೇಕು ಅನ್ಸಿದ್ರೆ ಆ ಲೋಭಕ್ಕೆ ಸಿಕ್ಕೊಂಡು ಒದ್ದಾಡ್ತಾರೆ. ಅದಕ್ಕೆ ಏನನ್ನು ಬೇಕಾದರೂ ಹಾಳುಗೆಡವಬಲ್ಲರು. ಮಾನವರು ಅಂಥೇಳಿ ಅನ್ನೋರು ನನ್ನನ್ನು ಸೇರಿಸಿ. ಹಾಗಾಗಿ ಇಂಥವರನ್ನು ಏನು ಮಾಡಬೇಕು? ಮತ್ತು ಇನ್ನೂ ಒಂದು ಮುಂದಕ್ಕೆ ದೇವರು ಬರೆದಿದ್ದಾರೆ, ತೃಪ್ತಿ ಕಾಣದ ಚಂಚಲ ಮನಸ್ಸಿನವರು ಈ ಮನುಷ್ಯರು. ಇದನ್ನು ಅಶ್ವಿನಿ ದೇವತೆಗಳ ಬಾಯಲ್ಲಿ ಹೇಳಿಸ್ತಾರೆ. ಆದ್ದರಿಂದ ಇವನ ದೇಹವನ್ನು ಸರಿ ಮಾಡದೆ ದೇಹದ ಮೂಲಕ ಕಳಿಸೋಕ್ಕಾಗೋದಿಲ್ಲ. ವಿಶ್ವಾಮಿತ್ರನಿಗೆ ಇದನ್ನು ಕೇಳಿದ ತಕ್ಷಣ ಅನಿಸಿದ್ದು, ಇವರು ತ್ರಿಶಂಕುಗೆ ಹೇಳುತ್ತಿಲ್ಲ, ನನಗೇ ಹೇಳ್ತಾ ಇದ್ದಾರೆ ಅಂತ ವಿಶ್ವಾಮಿತ್ರರು ಅಂದ್ಕೊಳ್ತಾರೆ. ಆಗ ಅದು ಅರ್ಥ ಮಾಡಿಕೊಂಡ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಈಗ ರಜೋಗುಣದಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿರುವ ಶಬ್ದಗಳನ್ನೇ ಈ ಭಾಗಗಳಲ್ಲಿ ದೇವರು ಬಳಸ್ತಾರೆ. ಅದನ್ನು ಎಷ್ಟು ಸರಳವಾಗಿ ಮಾಡೋಕ್ಕಾಗತ್ತೆ ಆ ಪ್ರಯತ್ನವನ್ನಂತೂ ಮಾಡೋಣ. ಹಾಗಾಗಿ ಮನುಷ್ಯರಲ್ಲಿ ರಜೋಗುಣದಲ್ಲಿ ತಮಾಂಶ ಅಧಿಕವಾದರೆ ಮನುಷ್ಯರು ಹುಟ್ಟುತ್ತಾರೆ, ಸಾತ್ವಿಕ ಹೆಚ್ಚಾದರೆ ದೇವತೆಗಳು ಜನಿಸ್ತಾರೆ. ಈಗ ಏನು ಮಾಡಬೇಕಂತಂದರೆ, ತ್ರಿಶಂಕುವಿನ ದೇಹದಲ್ಲಿ, ಅದು ಒಂದು ದೇಹ, ಆ ದೇಹದಲ್ಲಿರುವ ತಮಸ್ಸು ಮತ್ತು ರಜಸ್ಸನ್ನು ತೆಗೆದು ಪೂರ್ಣವಾಗಿ ಸತ್ವಗುಣವನ್ನು ತುಂಬಿಸಬೇಕಾಗತ್ತೆ. ಇವಾಗ ತುಂಬಿಸುವುದ ಮೇಲೆ ನಾವು ಇವನನ್ನು ಏನಾದರೂ ಮಾಡಬಹುದು ಅಂದಾಗ ತ್ರಿಶಂಕು ಎಲ್ಲದಕ್ಕೂ ಕೂಡ ಒಪ್ಕೊಳ್ತಾನೆ. ಪ್ರಶ್ನೆ ಕೇಳ್ತಾರವರು, ಎಂಥ ದೊಡ್ಡ ಪ್ರಶ್ನೆ ಅಂದರೆ, ದೈವೀಕರಣ ಮಾಡಬೇಕಾದ್ರೆ ನಿನ್ನ ದೇಹದಲ್ಲಿ ನಾವು ವ್ಯಾಪಾರವನ್ನು ಮಾಡಬಹುದಾ?
ನಿನ್ನ ಇಡೀ ದೇಹ, ಇಂದ್ರಿಯಗಳು, ಅಲ್ಲಿರುವ ಪಂಚಭೂತಗಳು ಇವುಗಳನ್ನು ಇಟ್ಕೊಂಡು ನಾವು ವ್ಯಾಪಾರ ಮಾಡಬೇಕು. ಒಂದನ್ನು ತೆಗೆದು ಒಂದನ್ನು ಹಾಕೋದು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೋ ಅಂಥೇಳಿ ಅಂದಾಗ ತ್ರಿಶಂಕು ಅದಕ್ಕೆ ಒಪ್ಕೊಳ್ತಾನೆ. ಅಗ್ನಿಕುಂಡ ಸಿದ್ಧವಾಗಿದೆ. ರಕ್ಷೋಘ್ನ ಮಂತ್ರಗಳನ್ನು ಎಲ್ಲರೂ ಜಪಿಸ್ತಾ ಇದ್ದಾರೆ. ಆವಾಗ ಸಲಿಲ ಭರಿತ ದ್ರೋಣಗಳ ಸಲಿಲ ಭರಿತ ದ್ರೋಣಗಳ ಕರದೊಳಗೆ ಪಿಡಿಯುತ್ತ ಪಠಿಸಿ ಮಂತ್ರದ ಜಲವ ಕುಶಪಿಂಜೂರದೊಳ್ ಪ್ರೋಕ್ಷಿಸಿದರು. ಆ ನೃಪಗೆ ಜಲವು ಹಬೆಯಂದದೊಳು ಪಸರಿಸಿ ಬಿಳಿಯ ಮೇಘದ ತೆರದಿ ಹಬ್ಬುತ್ತ ಗಳಿಗೆ ಕಳೆವುದರೊಳಗೆ ನೃಪನಾವರಿಸಿತು ಅದು ಬೇಗ. ಕುಂಭದಲ್ಲಿ ಇಟ್ಕೊಂಡಂತಹ ಅರಳಿ ಮುತ್ತುಗದ ದೊನ್ನೆಗಳಲ್ಲಿ ನೀರನ್ನು ತುಂಬಿಸಿಟ್ಟಿದ್ರು. ಆ ಮಂತ್ರ ಜಲವನ್ನು ತ್ರಿಶಂಕುವಿನ ದೇಹಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾ ಬಂದರು. ಹಾಗೆ ಮಾಡಿದಾಗ ಆ ನೀರು ಹಬೆಯಾಗ್ತಾ ಬಂತು. ಆ ದೇಹದ ಮೇಲೆ ಬಿದ್ದದ್ದು ಒಂದು ಗಳಿಗೆ ಕಳೆಯುವಷ್ಟರಲ್ಲಿ ಒಂದು ದೊಡ್ಡ ಮೋಡ ಕಟ್ಟಿದ ಮಾದರಿಯಲ್ಲಿ ಇಡೀ ದೇಹದಿಂದ ಆ ಗುಣಗಳು ಮೇಲೆ ಬಂತು. ಇದು ವೈಜ್ಞಾನಿಕವಾಗಿಯೂ ಸಿದ್ಧ ಮಾಡಿದಂತಹ ಸಂಗತಿಗಳು. ಅದನ್ನು ಅಂದರೆ ಎಕ್ಸ್ಪ್ಲನೇಷನ್ಗೆ ಹೆಚ್ಚು ಜಾಗ ತಗೊಳ್ಳುತ್ತೆ ಅಂಥೇಳಿ ಇಲ್ಲಿ ಏನಿದೆಯೋ ಅದನ್ನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಗುಣಗಳು ಮೇಲೆಗೆ ಬಂದಾಗ ಅದೊಂದು ಉಂಡೆಯಾಗಿ ಘನವಾದ ತೇಜೋಮೂರ್ತಿಯಾಗಿ ನಿಂತ್ಕೊಳ್ತು. ಆ ತೇಜೋಮೂರ್ತಿಯನ್ನು ಅದು ಎಷ್ಟು ಉಜ್ವಲವಾಗಿತ್ತು ಅಂದರೆ ಸೂರ್ಯಕಿರಣದಂತೆ ಅದು ಪ್ರಕಾಶಮಾನವಾಗಿತ್ತು. ಅದನ್ನು ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡ್ತಾ 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 ನಿಧಾನವಾಗಿ ಎಳೆಗಳು ಅದರಿಂದ ಆಚೆ ಬರ್ತಾ ಬಂತು. ಎಳೆ ಅಂದರೆ ಈ ರೇಷ್ಮೆ ಗೂಡಿಂದ ತೆಗೆದಾಗ ಎಳೆಗಳು ಬರುತ್ತಲ್ಲ, ಆ ಮಾದರಿಯ ಎಳೆಗಳು ಬಂತು. ಅದನ್ನು ಅಶ್ವಿನಿ ದೇವತೆಗಳು ಬೇಗ ಬೇಗ ಸುತ್ತಿ ಸುತ್ತಿ ಇಡ್ತಾ ಹೋದರು. ಅದು ಆಮೇಲೆ ಬಣ್ಣಗಳನ್ನು ಕಪ್ಪು, ನೀಲಿ, ಹಳದಿ ಬಣ್ಣಗಳು ಸೇರಿ ಕೊನೆಯಲ್ಲಿ ಪಾದರಸದ ಮಾದರಿಯಲ್ಲಿ ಪಾರದರ್ಶಕವಾಗಿ ನಿಂತುಕೊಳ್ತು. ಪಾರದರ್ಶಕವಾಗಿ ನಿಂತಿದ್ದು ಒಂದು ಬೆಳಕಿನ ಸ್ತಂಭ. ನೆನ್ನೆಯಷ್ಟೇ ನೋಡಿದ್ವಿ ಅದು ಯಾಕೆ ಆಗುತ್ತೆ ಅಂಥೇಳಿ. ಹಾಗೆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಣವಾಗಿ ನಿಂತದ್ದು ಪ್ರಕಾಶಮಾನವಾಗಿ ಇತ್ತು. ಆ ಕಣವನ್ನು ಪೂರ್ವ ಸಿದ್ಧವಾಗಿದ್ದಂತಹ ಒಂದು ಮಂಡಲದಲ್ಲಿ ಇಟ್ಟರು. ಹಾಗೆ ಇಟ್ಟಾಗ ಆ ಎಳೆಯು ದರ್ಭಾಗ್ರದಲ್ಲೂ ಕಂಡಿತು. ಎಳೆಯು ದರ್ಭಾಗ್ರದಲ್ಲೂ ಕಂಡಿತು. ಹೊಳೆವ ನೀಲಿಯ ತೇಜ ಕಣದಲ್ಲಿ ಸೆಳೆದರದನು ಮೆಲ್ಲ ಮೆಲ್ಲನೆ ದೇವ ಸುಮನಸರು ಗಳಿಸಿತು. ಆ ಕಣ ದೃಢತೆ ಸೌಮ್ಯತೆಗಳನ್ನು ಬೇಗನೆ ತನ್ನ ಹೊಳಪಿಂಬಳಿಕವು ಅದನಿರಿಸಿದರು ಮೆಲ್ಲನೆ ನೃಪನ ಮೂರ್ತಿಯೊಳು. ತ್ರಿಶಂಕುವಿನ ದೇಹ ಅಷ್ಟು ಉದ್ದದ ದೇಹ, ಸುಮಾರು ಒಂದು 6 ಅಡಿಯ ದೇಹ ಅಂತ ಭಾವಿಸೋಣ. ಈಗ ಅದು ಒಂದು ಚೋಟುದ್ದದ ಗೊಂಬೆ ಅಂತ ಬರೀತಾರೆ. ಒಂದು ಗೇಣಷ್ಟಿರುವ ಒಂದು ಗೊಂಬೆಯಾಗಿ ಅಲ್ಲಿ ಮಲ್ಕೊಂಡಿದೆ. ಅದರ ಮೇಲೆ ಮತ್ತೆ ಮಂತ್ರಪುರಸ್ಸರವಾದಂತಹ ಜಲವನ್ನು ಚುಮುಕಿಸುತ್ತಾ ಮಾಡ್ತಾ ಅದು ಗಾಜಿನ ಗೊಂಬೆಯ ಹಾಗೆ ಪೂರ್ತಿ ಪಾರದರ್ಶಕವಾಯಿತು. ಮತ್ತೆ ದೊಡ್ಡದಾಗ್ತಾ ಹೋಯಿತು. ಆಗ ದೇವತೆಗಳಿಬ್ಬರೂ
ಒಂದೊಂದು ಕಡೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಹೋಗ್ತಾರೆ, ನೀನು ಯಾರು ಅಂತ ನಿನಗೆ ನೆನಪಿದೆಯಾ? ಇದು ಮೊದಲನೇ ಪ್ರಶ್ನೆ. ಆಗ ಉತ್ತರ ಹೇಳಿದ್ರು, ನಾನು ಅಯೋಧ್ಯಾಪತಿಯಾದ ತ್ರಿಶಂಕು ಅಂತ ಹೇಳಿದ ತಕ್ಷಣ ಅವರು ಒಂದು ಆದೇಶವನ್ನು ಕೊಡ್ತಾರೆ. ಇಡೀ ಯಾಗ ನಿನಗೋಸ್ಕರ ನಡೀತಾ ಇರೋದು. ಈ ಯಾಗ ಪೂರ್ಣವಾಗುವವರೆಗೂ, ವಿಶ್ವಾಮಿತ್ರರು ಅಪ್ಪಣೆ ಕೊಡುವವರೆಗೂ ನೀನು ಭೂಲೋಕವನ್ನು ಯಾವ ಕಾರಣಕ್ಕೂ ಬಿಟ್ಟು ಹೋಗக்கூಡದು. ಅವರ ಆದೇಶ ಬಂದ ಮೇಲೆ ಮಾತ್ರ ನಿನಗೆ ಮುಂದಕ್ಕೆ ಹೋಗೋಕ್ಕೆ ಜಾಗ ಇದೆ ಅಂತ ಹೇಳಿ, ಮತ್ತೆ ನಿನಗೆ ದೇಹದ ತೂಕ ಇಷ್ಟೇ ಇರುತ್ತೆ, ಪ್ರಜ್ಞಾಮಾಂದ್ಯ ಉಂಟಾಗತ್ತೆ, ಇದನ್ನು ಒಪ್ಕೊಳ್ಬೇಕು ಅಂದ ತಕ್ಷಣ ತ್ರಿಶಂಕು ರಾಜ ಅಲ್ವಾ, ಅಷ್ಟು ಸುಲಭವಾಗಿ ಅಹಂ ಬಿಡೋಕ್ಕಾಗಲ್ಲ. ಮುಖ ಸಿಂಡ್ರಸ್ದ. ಅಶ್ವಿನಿ ದೇವತೆಗಳು ಹೇಳಿದ್ರು, ಕೇಳಿಕೊಂಡವನು ನೀನು, ನಾವು ಬಂದಿದ್ದೀವಿ, ಇದಕ್ಕೆ ಪ್ರತಿ ಆಡುವುದನ್ನು ನಾವು ಒಪ್ಪೋದಿಲ್ಲ, ಆದ್ದರಿಂದ ಮಾಡಿರುವುದು ಸರಿಯಾಗಿದೆ, ಈಗ ಮುಂದಕ್ಕೆ ಒಪ್ಕೊಳ್ಳೇಬೇಕು. ತ್ರಿಶಂಕು ಸುಮ್ಮನಾದ. ದೇವತೆಗಳು, ಅಶ್ವಿನಿ ದೇವತೆಗಳು ವಿಶ್ವಾಮಿತ್ರರ ಕಡೆಗೆ ತಿರುಗಿ, ಅರ್ಥ ಆಯ್ತಪ್ಪ, ಹೇಗೆ ಸೃಷ್ಟಿಯಾಗತ್ತೆ ಮತ್ತು ಎಲ್ಲಿಗೆ ಏನನ್ನು ತಗೊಂಡು ಹೋಗಬಹುದು ಅಂತ ಹೇಳಿ ಮತ್ತೊಂದನ್ನು ತೋರಿಸ್ತಾ ಹೋಗ್ತಾರೆ. ಈ ನಮ್ಮ ದೇಹ ಇದೆಯಲ್ಲ, ಇದರಲ್ಲಿ ಪಂಚಭೂತ ಇದೆ ಅನ್ನೋದು ನೀವೆಲ್ಲರೂ ಒಪ್ಕೊಂಡಿದ್ದೀರಿ, ಇಂದ್ರಿಯಗಳಿದ್ದಾವೆ ಅಂಥೇಳಿ. ಅದಕ್ಕಿಂತ ಮುಖ್ಯವಾಗಿರುವಂಥದ್ದು 2 ಸಂಗತಿಗಳು ನಮ್ಮ ದೇಹದೊಳಗೆ ಇರುತ್ತೆ. ಮೊದಲನೆಯದು ವರುಣಪಾಶ, ಉಸಿರಾಟ ಪ್ರಾಣವಾಯು ಅದನ್ನಿಟ್ಕೊಂಡು. ಎರಡನೆಯದು ಯಮಪಾಶ, ಹೋಗುವ ಹೊತ್ತಿನಲ್ಲಿ ಬರುವಂಥದ್ದು. ಅವೆರಡೂ ನಾವು ಗರ್ಭಸ್ಥರಾಗ್ತೀವಲ್ಲ ಆವಾಗ ನಮ್ಮ ಜೊತೆಗೆ ಇನ್ಬಿಲ್ಟ್ ಅಂತ ಹೇಳ್ತೀವಲ್ಲ ನಾವು, ಹಾಗೆ ನಮ್ಮ ಜೊತೆಗೇ ಬಂದಿರುವಂಥ ಸಂಗತಿಗಳು. ಅವು ಇರುವವರೆಗೂ ನಾವು ಮನುಷ್ಯರೇ. ಒಂದು ಹುಟ್ಟನ್ನು ಸಂಕೇತಿಸುತ್ತೆ, ಇನ್ನೊಂದು ನಮ್ಮ ಕೊನೆಯನ್ನು ಸಂಕೇತ ಮಾಡುವಂಥದ್ದು. ಈಗ ಇವನನ್ನು ಮೇಲೆ ಕಳಿಸ್ಬೇಕು ಅಂತಂದರೆ ಆ ಪಾಶಗಳಿಂದ ಆ ಜೀವಿಯನ್ನು ಮುಕ್ತ ಮಾಡಬೇಕು. ಆವಾಗಲೇ ಇದು ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯವಾಗೋದು ಅಂಥೇಳಿ ಅಶ್ವಿನಿ ದೇವತೆಗಳು ಹೇಳಿದಾಗ ವಿಶ್ವಾಮಿತ್ರರು ನೋಡ್ತಾರೆ, ಎಷ್ಟೆಲ್ಲ ಇದೆಯಲ್ಲ ಇದರಲ್ಲಿ, ನಮ್ಮ ಈ ದೇಹ ಹೀಗಿದೆಯಲ್ಲ, ಇದರೊಳಗೆ ಎಂಥ ವಿಜ್ಞಾನವನ್ನು ತುಂಬಿಸಿಟ್ಟು ಭಗವಂತ ನೀವು ಯಾವ ಹೆಸರಿಂದನಾರು ಕರೀರಿ, ಇಲ್ಲಿಗೆ ಹ್ಯಾಕೆ ಕಳಿಸೋಕ್ಕೆ ಸಾಧ್ಯ? ನಾವು ಎಷ್ಟು ಬಾರಿ ಉಸಿರಾಡಬೇಕು ಅನ್ನೋದು ಕೂಡ ಫಿಕ್ಸ್ ಆಗಿರುತ್ತೆ. ಆ ಉಸಿರಾಟವನ್ನು ಹ್ಯಾಕೆ ಖರ್ಚು ಮಾಡ್ತೀವಿ ಅಂಥೇಳಿ ನಿಮಗೆಲ್ಲ ವೈದ್ಯರು ಹೇಳೋದು, ಉದ್ವಿಗ್ನರಾಗಬೇಡ್ರಿ, ಉದ್ರೇಕಗೊಳ್ಳಬೇಡಿ ಅನ್ನೋ ಮಾತನ್ನೆಲ್ಲ ಹೇಳೋದು ಅಂದರೆ ನಮ್ಮ ಉಸಿರಾಟದ ಚಲನೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಹೃದಯದ ಬಡಿತಗಳು ವ್ಯತ್ಯಾಸ ಆಗುತ್ತೆ, ನಿಮಗೆ ಕೊಟ್ಟಿರುವ ಕೌಂಟ್ ಮುಗಿಯುತ್ತೆ ಅನ್ನೋದಕ್ಕೆ. ಹಾಗಾಗಿ ಇವೆಲ್ಲವೂ ಕೂಡ ಈ ದೇಹದ ಒಳಗೆ ಇರುತ್ತೆ. ಆದ್ದರಿಂದಲೇ ನಮ್ಮ ದೇಹಗಳು ದಿವ್ಯ ದೇಹಗಳು ಆಗಿರೋದಿಲ್ಲ. ಅದನ್ನೆಲ್ಲ ತೆಗೆದ ನಂತರ ಅವು ದಿವ್ಯ ದೇಹಗಳಾಗತ್ತೆ ಅಂತ ಹೇಳಿ ತೋರಿಸ್ತಾರೆ. ಪ್ರಾಣ ಪಂಚಕತೇಶ ಮೊದಲು ಕಾಣಿಸ್ತು. ಪ್ರಾಣ ಪಂಚಕ ತೇಜ ಮೊದಲಿಗೆ ಕಾಣಿಸಿತು, ಬಿಳಿ ಮೋಡದಂತೆಯೇ ಪ್ರಾಣದೀಪವು ತೋರಿತು, ಅದರೊಳು ಕಿಡಿಯ ರೂಪದೊಳು ಪ್ರಾಣ ಪಂಚಕ ತೇಜದೀಚೆ ನಿಧಾನದಿಂ ಯಮಪಾಶವೆಳೆದಿರಿ ನ್ಯೂನತೆಯ ಕಳೆಯುತ್ತ ತೋರಿತು, ತನುವು ವರ್ಣದೊಳು ಅಶ್ವಿನಿ ದೇವತೆಗಳು ಏನು ಆಗ್ತಾ ಇದೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ವಿಶ್ವಾಮಿತ್ರನ ಆ ಕರ್ತೃತ್ವ ಶಕ್ತಿ ಇದೆಯಲ್ಲ, ಅದನ್ನು ಕಂಡು ಅವರಿಗೆ ಭಾಳ ಮೆಚ್ಚುಗೆ ಆಗ್ತಾ ಇದೆ. ಅದನ್ನು ನೋಡಿ ಅವ್ರು ಹೇಳ್ತಾರೆ, ನಿನಗೆ ಏನಾದರೂ ವರ ಬೇಕಿದ್ದರೆ ಕೇಳಿಬಿಡು ವಿಶ್ವಾಮಿತ್ರ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ,
ವಿಶ್ವಾಮಿತ್ರರು, ನನಗೇನಿಲ್ಲ, ನನಗೊಂದು ಬ್ರಾಹ್ಮಣ ತನು ಬೇಕಿದೆ, ನನಗದನ್ನು ಮಾಡಿಕೊಡಿ ಅಂತ ಹೇಳಿ. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಅದು ಅಷ್ಟು ಸುಲಭವಲ್ಲ. ಮಾನುಷ್ಯ ದೇಹವನ್ನು ದಿವ್ಯ ದೇಹ ಮಾಡಿದ್ದೀಯ, ಅದು ಮತ್ತೆ ಒಳಗಡೆಯಿಂದ ಆಗುವಂಥದ್ದು ನೀನು ಕೇಳುತ್ತಾ ಇರುವಂತಹ ದೇಹ. ಅದಕ್ಕೆ ಭೂತ ಭವ್ಯ ಭವದ್ದೇವತೆಗಳೆಲ್ಲರಿಗೂ ಒಂದೊಂದು ಸ್ಥಾನವನ್ನು ಆ ದೇಹದಲ್ಲಿ ಕಲ್ಪಿಸಬೇಕು. ಅದಷ್ಟೇ ಅಲ್ಲ, ಈಗ ನೋಡ್ತಾ ಇದ್ದೀಯಲ್ಲ ನೀನು, ಈ ಎಲ್ಲ ಬದಲಾವಣೆಗಳು ಆಗಿ ಕೇವಲ ಸಾತ್ವಿಕ ನಿಂತಾಗ ಮಾತ್ರ ನೀನು ಕೇಳಿದ ದೇಹ ಬರುತ್ತೆ. ಅಲ್ಲಿಯವರೆಗೆ ನೀನು ತಡ್ಕೊಂಡಿರಬೇಕು. ಇಷ್ಟು ಆ ಥರ ಆಗೋದಿಲ್ಲ. ಮುಂದೊಂದು ದಿನ ಬರುತ್ತೆ, ಪ್ರತಿಯೊಬ್ಬ ಬ್ರಹ್ಮಜ್ಞಾನಿಯೂ ಪ್ರತಿ ದಿವಸವೂ ನಿನ್ನ ಹೆಸರನ್ನು ಸ್ಮರಿಸುವ ದಿನ ನಿಜವಾಗಿಯೂ ಬರುತ್ತೆ. ಅಲ್ಲಿಯವರೆಗೆ ನಿನಗೆ ಸಮಾಧಾನವಾಗಿರಬೇಕು. ಮಹರ್ಷಿಯಾಗಿದ್ದೀಯ, ಆತುರ ಸಲ್ಲದು ಅಂತ ಹೇಳಿ ಆಯಿತು. ಇವರ ಯಾಗವನ್ನು ನೋಡೋದಕ್ಕೆ ಅಂತ ಹೇಳಿ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಈಗ ರಾಜರ್ಷಿಯಾಗಿದ್ದ ವಿಶ್ವಾಮಿತ್ರ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ. ಮತ್ತು ಅದಕ್ಕೆ ಎಂಥೆಂಥವರು ಬರ್ತಾ ಇದ್ದಾರೆ, ಮೇಧಾತಿಥಿಯಂತಹ ಕಣ್ವ ಮೊದಲಾದ ಜನಗಳೆಲ್ಲ ಅಲ್ಲಿ ಬಂದಿದ್ದಾರೆ. ಮಹರ್ಷಿ ವಸಿಷ್ಠರು ಈ ಯಾಗಕ್ಕೆ ಬಂದಿಲ್ಲ ಅನ್ನೋದು ಎಲ್ಲರಿಗೆ ಅರ್ಥವಾಗಿದೆ. ವಸಿಷ್ಠರು ಬಾರದೆ ವಸಿಷ್ಠರ ಶಾಪವನ್ನು ಕಳೆಯುವ ಶಕ್ತಿ ಇವರಿಗಿದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲರ ಮುಖದಲ್ಲೂ ಕೂಡ ಕಾಣಿಸ್ತಾ ಇದೆ. ಆದರೆ ವಿಶ್ವಾಮಿತ್ರರ ಪ್ರಯತ್ನವನ್ನು ನೋಡೋಣ ಅನ್ನುವಂಥ ಭಾವನೆಯೂ ಕೂಡ ಇದೆ. ಇದನ್ನೆಲ್ಲ ಯಾವ ಲಗ್ನದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ವಿಶ್ವಾಮಿತ್ರರಿಗೂ ಗೊತ್ತಿತ್ತು ಲಗ್ನವಿಟ್ಟ ಮುಹೂರ್ತ ಹೇಗಿದೆ ಅಂತ. ಲಗ್ನವಿಟ್ಟ ಮುಹೂರ್ತದಲ್ಲಿಯೇ ವಿಘ್ನವಿರುವುದು ತೋರಿರಲು ಜಮದಗ್ನಿ ಯೋಚಿಸುತ್ತಿಹನು ಹೇಗೆ ನಿವಾರಿಸುವುದೆನುತಾ ಭಗ್ನವಾಗದೇ ಇರಲಿ ಮಖ ನಿರ್ವಿಘ್ನವಾಗಿಯೇ ಮುಗಿಯಲೆನ್ನುತ ಮಗ್ನನಾಗಿಹ ಮುನಿಪ ವಿಶ್ವಾಮಿತ್ರ ಕಾರ್ಯದೊಳು. ದೇವಯಜನವನ್ನು ಕಟ್ಟೋದಕ್ಕೆ ಮೊದಲು ಲಗ್ನವನ್ನು ಇಡ್ತಾರೆ. ದೇವಯಜನ ಅಂದರೆ ಯಾಗಶಾಲೆ. ಯಾಗಶಾಲೆ ಅಂತಂದರೆ ನಾವು ಈಗ ಎಲ್ಲಿ ಅಂದರೆ ಅಲ್ಲಿಗೆ ಪಾದರಕ್ಷೆ ಹಾಕ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಲ್ಲ, ಅದು ಹಾಗಲ್ಲ. ಎಲ್ಲೆಲ್ಲಿಗೆ ಹೇಗೆ ಹೋಗಬೇಕು ಅನ್ನೋ ನಿಯಮ ಇದೆ. ಇವು ಕಂದಾಚಾರ ಅಂತ ಏನು ಅಂದ್ಕೊಳ್ಬೇಕಾಗಿಲ್ಲ. ಈಗ ಯಾವುದೇ ಆಪರೇಷನ್ ಥಿಯೇಟ್ರಿಗೆ ಡಾಕ್ಟ್ರ್ ನಮ್ಮನ್ನು ಸೇರಿಸಲ್ಲ ಅಲ್ವಾ, ಅದಕ್ಕೊಂದು ನಿಯಮ ಇದೆ. ಹಾಗೆ ಎಲ್ಲದಕ್ಕೂ ನಿಯಮ ಇದೆ. ಆ ಕಟ್ಟೋದಕ್ಕೆ ಲಗ್ನವಿಟ್ಟಾಗಲೇ ವಿಶ್ವಾಮಿತ್ರರಿಗೆ ಅರ್ಥವಾಗಿತ್ತು ಇದಕ್ಕೆ ವಿಘ್ನವಂತೂ ಆಗತ್ತೆ. ಆದರೆ ಎಲ್ಲಿಂದ ಯಾರಿಂದ ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ. ಯಾರಿಂದ, ಋತ್ವಿಕರಿಂದ ಆಗತ್ತಾ, ಯಜಮಾನನಿಂದ ಆಗತ್ತಾ ಗೊತ್ತಿಲ್ಲ. ಆದರೆ ಈ ರಹಸ್ಯವನ್ನು ಭೇದಿಸೋದಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಅದನ್ನು ಬಿಟ್ಟು ವಿಘ್ನವಾಗತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಯಾಗವನ್ನು ಆರಂಭ ಮಾಡ್ರು. ವಿಶ್ವಾಮಿತ್ರ ಅಂದ್ಕೊಳ್ತಾರೆ ಪ್ರತಿಯೊಂದು ಆಹುತಿಯನ್ನು ಹಾಕಬೇಕಾದರೂ ಅವ್ರಿಗೆ ಅರ್ಥ ಆಗ್ತಾ ಇದೆ ಯಾವ ಕಡೆಯಿಂದ ನೋಡಿದ್ರೂ ಯಾಗ ಪೂರ್ಣ ಆಗುವಂತಿಲ್ಲ. ಈ ಮುಂದೆ ನಡೆಯುವುದನ್ನು ಕಾಣಿಸುವಂತಹ ದೃಷ್ಟಿಯನ್ನು ನೋಡೋದಕ್ಕೆ, ದೃಷ್ಟಿಯನ್ನು ಬಲಪಡಿಸಿಕೊಂಡಾಗ ಮುಂದಿನ ದಿನಗಳಲ್ಲಿ ಏನು ಆಗಬಹುದು ಅನ್ನುವ ಸ್ಥಿತಿ ತುಂಬ ಜನ ಸಾಧಕರಿಗೆ ಅರ್ಥ ಆಗತ್ತೆ. ಹಾಗಾಗಿ ಇವ್ರಿಗೆ ಅರ್ಥ ಆಗ್ತಾ ಇದೆ ಯಾಗ ಯಾವ ಕಾರಣಕ್ಕೂ ಪೂರ್ಣ ಆಗೋದಿಲ್ಲ, ಆದರೆ ತ್ರಿಶಂಕು ಲೋಕಾಂತರವಂತೂ ಆಗ್ತಾನೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಇದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಗ ನಿಲ್ಲೋದಕ್ಕೆ ಕಾರಣ ಏನಿರಬಹುದು ಅನ್ನುವುದನ್ನು ಕೂಡ ಯೋಚನೆ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ವಸಿಷ್ಠರು ಬರದೇ ಇದ್ದರೆ ಇಂದ್ರ ಬರೋದಿಲ್ಲ. ಆದರೆ ವಸಿಷ್ಠರನ್ನು ಕರ್ಕೊಂಡು ಬರೋದೆಲ್ಲಿಂದ?
ಮತ್ತು ವಸಿಷ್ಠರ ಗುಣಗಳನ್ನು ಯಾರ ಮೇಲಾದರೂ ಆರೋಪಿಸೋಣ ಅಂದರೆ ಅದನ್ನು ಧಾರಣೆ ಮಾಡುವ ಶಕ್ತಿ ಇಲ್ಲಿರುವ ಯಾರಿಗೂ ಹೆಚ್ಚು ಕಡಿಮೆ ಇಲ್ಲ. ವಸಿಷ್ಠರ ಗುಣಗಳನ್ನು ಹೇಗೆ ಹಾಕ್ಕೊಳ್ಳೋದು ಇನ್ನೊಬ್ಬರ ಮೇಲೆ? ಅದೂ ಕೂಡ ಸಾಧ್ಯ ಆಗೋದಿಲ್ಲ. ನೋಡೋಣ, ಅಕಸ್ಮಾತ್ ಯಾಗವನ್ನು ನಿಲ್ಲಿಸಬೇಕಾಗುವಂಥ ಸಂದರ್ಭ ಬಂದರೆ ಪ್ರಾಯಶ್ಚಿತ್ತ ಮಾಡಿಕೊಂಡು ವಿಶ್ವದಿ ಯಾಗವನ್ನು ಮಾಡೋಣ ಅಂತ ಹೇಳಿ ಆಲೋಚನೆಯನ್ನು ಮಾಡಿ ಪ್ರೈಷದೊಳಗೆ ಅಧ್ವರ್ಯು ಕರೆದ. ಪ್ರೈಷದೊಳಗರ್ಧೈರ್ಯ ಕರೆದ ವಿಶೇಷ ಮಂತ್ರಗಳಿಂದಲೇ ಇಂದ್ರನ ವಾಸವಾಯ ಸ್ವಾಹವೆನ್ನುತ ಸೋಮಯಾಗದೊಳು ಸುರೇಂದ್ರನು ಬಾರದಿರಲು ಆವೇಶದಿಂದಲಿ ಬುಸುಗುಡುತ್ತಾ ಮುನಿಕೌಶಿಕನು ಜಮದಗ್ನಿಗೆ ಅರುಹಿದ ತನ್ನ ಸಂಕಲ್ಪ. ಈ ಮಾದರಿಗೆ ಎಲ್ಲರೂ ಒಪ್ಕೊಂಡ್ರು. ಜಮದಗ್ನಿಯೂ ಒಪ್ಪಿದ, ತ್ರಿಶಂಕುವೂ ಒಪ್ಪಿದ. ತ್ರಿಶಂಕು ವಿಧಿಪೂರ್ವಕವಾಗಿ ದೀಕ್ಷೆಯನ್ನು ವಹಿಸ್ಕೊಂಡ. ಯಜ್ಞ ದೀಕ್ಷೆಯನ್ನು ವಹಿಸುವ ದಿನದ ದೀಕ್ಷಾಯಣೀಯ ಇಷ್ಟಿಯಾಯಿತು. ದೀಕ್ಷಾಯಣೀಯ ಅಂಥೇಳಿ ಅಂದರೆ ಯಜ್ಞ ಮಾಡುವಾಗ ಮಾಡುವಂತಹ ಪೂರ್ವ ಸಿದ್ಧತಾ ಆಹುತಿ ಪ್ರಾಯಶ್ಚಿತ್ತ ಪೂರ್ವಕವಾಗಿ. ಒಂದು ಸಂಗತಿ ತುಂಬ ವಿನಮ್ರವಾಗಿ ತಮ್ಮ ಜೊತೆಗೆ ಇಡ್ತಾ ಇದ್ದೇನೆ. ಒಂದು ಯಾಗವನ್ನು ಮಾಡೋದು ಅಂಥೇಳಿ ಅಂದರೆ ನೀವು ಮಾಡಿಬಿಡಿ, ಪೂರ್ಣಾಹುತಿಗೆ ನಾನು ಬರ್ತೀನಿ ಅಂತ ಹೇಳೋದಲ್ಲ. ಸಂಕಲ್ಪವನ್ನೇ ಮಾಡಬೇಕು ಅನ್ನೋದಿದ್ದರೆ ಆರಂಭದಿಂದಲೂ ಹೋಗಿ ಯಾಗ ಮಂಟಪ ನಿರ್ಮಾಣವಾಗತ್ತಲ್ಲ, ಆ ಭಾಗದಿಂದಲೂ ಕೂಡ ಯಾರು ಮಾಡಬೇಕು ಅಂತ ಆಶಿಸಿರ್ತಾರೋ ಅವರು ಆ ಕೈಂಕರ್ಯಗಳಲ್ಲಿ ಭಾಗಿಯಾಗಬೇಕು. ಇಲ್ಲದೆ ಹೋದರೆ ಆಮೇಲೆ ನಮ್ಮ ಗೊಣಗಾಟ ಇದೆಯಲ್ಲ, ಇಷ್ಟೊಂದು ಹೋಮ ಮಾಡಿದ್ವಿ ಯಾವ ಫಲವೂ ದಕ್ಕಲಿಲ್ಲ ಅಂತ. ಯಾರು ಮಾಡಿರ್ತಾರೋ ಅವ್ರಿಗೆ ದಕ್ಕತ್ತಲ್ವ, ನಾವೇನು ಮಾಡಲೇ ಇಲ್ವಲ್ಲ ಅಲ್ಲಿ. ಇದು ಯಾಗಾರಂಭಕ್ಕೆ ಮಾಡುವಂತಹ ದೀಕ್ಷಾಯಣೀಯ ಇಷ್ಟಿ. ಇದು ತುಂಬ ಮುಖ್ಯ. ಯಾಕೆ ಅಂತಂದರೆ ನಾವು ಹೇಗೋ ನಡ್ಕೊಂಡು ಬಂದು ಏನೇನನ್ನೋ ತಿಂದು ಎಲ್ಲ ಮಾಡ್ಕೊಂಡು ಕೂತಿರ್ತೀವಲ್ಲ, ಅದಕ್ಕೆ ಪ್ರಾಯಶ್ಚಿತ್ತಪೂರ್ವಕವಾಗಿ ನೀಡುವ ಆಹುತಿಗಳು ಇಷ್ಟಿ ಅಂಥೇಳಿ. ಅಂದರೆ ಪೂರ್ತಿ ಲೌಕಿಕದಲ್ಲಿದ್ದೀವಿ ನಾವು. ಅಗ್ನಿಯ ಮುಂದೆ, ಅಗ್ನಿ ಅಂದರೆ ಬೆಂಕಿ ಅಲ್ಲ ಅನ್ನುವುದನ್ನು ನಾವು ಮೊದಲೇ ನಿರ್ಧಾರಿತವಾಗಿ ಅಂದ್ಕೊಂಡು ಈ ಮಾತುಗಳನ್ನು ಮುಂದಕ್ಕೆ ಹೋಗೋಣ. ಬೆಂಕಿ ಮುಂದೆ ಕೂರೋದಲ್ಲ, ಬೆಂಕಿ ಹೊಗೆ ಜಾಸ್ತಿ ಆಯಿತು ಅಂಥೇಳಿ ಹೋಮ ಅಗ್ನಿಯನ್ನು ಅನ್ನೋದಕ್ಕೆ ಬರೋದಿಲ್ಲ. ಈಗಾಗಲೇ ಅದನ್ನ ಸಾಕಷ್ಟು ಬಾರಿ ಅಂದುಬಿಟ್ಟಿದ್ದೀವಿ ನಾವು. ತುಂಬ ಹೊಗೆ ಬರ್ತಾ ಇದೆ, ಕಣ್ಣು ಉರಿತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ, ಬೆಂಕಿ ಜಾಸ್ತಿ ಆಯಿತು ಅಂತ. ಅಗ್ನಿಗೂ ಬೆಂಕಿಗೂ ವಿಪರೀತವಾದ ವ್ಯತ್ಯಾಸವಿದೆ. ಅಗ್ನಿಯನ್ನು ಬೆಂಕಿ ಅಂತ ಕರೆಯೋಕ್ಕೆ ಬರುವುದಿಲ್ಲ. ಇಷ್ಟಿ ಅಂಥೇಳಿ ಅಂದರೆ ಒಂದು ಸಣ್ಣ ಪ್ರಮಾಣದ ಆಹುತಿ. ಯಾತಕ್ಕೆ ಅಂದರೆ ಮನಸ್ಸನ್ನು ಸಂಲಗ್ನಗೊಳಿಸಬೇಕು. ಯಾತಕ್ಕೆ? ಲೌಕಿಕದಿಂದ ಆಧ್ಯಾತ್ಮಿಕ ಜಗತ್ತಿಗೆ ದೇಹ ಅಲ್ಲ, ಮನಸ್ಸು ಪ್ರವೇಶ ಮಾಡಬೇಕು. ಯಾವ ದೇವವನ್ನು ಕುರಿತು ನಾವು ಹೋಮವನ್ನು ಮಾಡ್ತಿದ್ದೀವೋ, ಯಾಗಕ್ಕೆ ಆರಂಭ ಮಾಡ್ತಿದ್ದೀವೋ, ಆ ಜಗತ್ತಿಗೆ ಮನಸ್ಸು ಪ್ರವೇಶ ಆಗಬೇಕಲ್ಲ. ಮನಸ್ಸೇ ಪ್ರವೇಶವಾಗದೆ ಕೈ ತಗೊಂಡು ಹಿಂಗೆ ಹಾಕಿದ್ರೆ ಅದಕ್ಕೆ ಅರ್ಥವೂ ಇಲ್ಲ, ಬದ್ಧತೆಯೂ ಇಲ್ಲ, ಅದರಿಂದ ಏನೂ ಆಗೋದಿಲ್ಲ. ಹಾಗಾಗಿ ಇಷ್ಟಿ ಅನ್ನುವಂಥ ಶಬ್ದಕ್ಕೆ ಆ ಮಾದರಿಯ ಲೌಕಿಕದಿಂದ ಆಧ್ಯಾತ್ಮಿಕಕ್ಕೆ ಮನಸ್ಸು ಬದಲಾಗಿ ಸಂಕಲ್ಪ ಸ್ಥಿತಿಗೆ ಬರೋದಕ್ಕೆ ನೀಡುವ ಆಹುತಿಯನ್ನು ಕರೀತಾರೆ. ಪ್ರಧಾನವಾದ ಆಹುತಿಗೆ ಪ್ರಯಾಜ ಅನ್ನುವ ಹೆಸರದು. ಮುಖ್ಯವಾದ ಆಹುತಿಯನ್ನು ಮಂತ್ರಪುರಸ್ಸರವಾಗಿ ಕೊಡ್ತೀವಲ್ಲ, ಅದನ್ನು ಪ್ರಯಾಜ ಅಂಥೇಳಿ ಕರೀತಾರೆ. ಅಧ್ವೈರ್ಯು ಅಂಥೇಳಿ ಅಂದರೆ ಯಾವನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅವನ ಪ್ರತಿನಿಧಿಯಾಗಿ ನಿಂತು ಯಾಗ ಮಾಡುವಂಥವನು. ಮತ್ತು
ಆತ ದೇವತೆಯನ್ನು ಕರೆಯ ಅಂಥೇಳಿ ಆಜ್ಞೆ ಮಾಡುವುದಕ್ಕೆ ಪ್ರೈಷ ಅಂಥೇಳಿ ಕರೀಲಾಗತ್ತೆ. ಈಗಾಗಲೇ ಬಂತು ಆ ಪದ, ಹಾಗಾಗಿ ಅದನ್ನು ಮುಂದೆ ಹೇಳ್ತೀವಿ. ಮತ್ತು ಯಾಗಕ್ಕೆ ಸಂಬಂಧಪಟ್ಟಂತಹ ರುಕ್ಕುಗಳನ್ನು ಹೇಳುವವರನ್ನು ಹೋತೃ ಅಂತ ಹೇಳಿ ಕರೀಲಾಗತ್ತೆ. ಮತ್ತು ದೇವಯೂ ಅನ್ನುವ ಶಬ್ದವಿದೆ. ದೇವತೆಗಳನ್ನು ಬೇಕು ಅಂಥೇಳಿ ಕರೆಯುವಂತಹ ಶ್ರದ್ಧಾವಂತರನ್ನು ದೇವಯೂ ಅಂತ ಹೇಳಿ ಕರೀಲಾಗತ್ತೆ. ಉಪಬ್ರಹ್ಮಣ ಅನ್ನೋ ಶಬ್ದ ನಾವು ಬ್ರಹ್ಮದಂಡದ ಭಾಗದಲ್ಲಿ ಕೇಳಿದ್ವಿ. ಚಿಕ್ಕದ್ದನ್ನು ದೊಡ್ಡದನ್ನಾಗಿ ಮಾಡುವ ಶಕ್ತಿ. ಅರುಂಧತಿ ಆ ಕೆಲಸವನ್ನು ಮಾಡಿದ್ರು, ನಾವು ನೋಡಿದ್ದೀವಿ ಆರಂಭದಲ್ಲೇ. ಹಾಗೆ ಅದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಪರಮಾಣುವನ್ನು ಪರ್ವತವಾಗಿ ಮಾಡುವವರೆಗೂ ಕೂಡ ಆ ಸಾಮರ್ಥ್ಯವನ್ನು ಇರಿಸಿಕೊಂಡಿರ್ತಾರೆ. ಹೀಗೆ ಆರಂಭ ಆಗಬೇಕು. ಇನ್ನು ನಾಳೆಯ ದಿನ ಪ್ರಧಾನವಾದ ಆಹುತಿಯನ್ನು ಕೊಡಬೇಕಾಗಿದೆ. ಇಂದ್ರನೂ ಇಲ್ಲ, ವಸಿಷ್ಠರೂ ಇಲ್ಲ. ಇಂದ್ರ ಬಂದರೆ ಸರಿ, ಬರದೇ ಹೋದರೆ ಯಾರು ಒಬ್ಬ ಹೋತೃವಿನಲ್ಲಿ ಅವನನ್ನು ಆವಾಹನೆ ಮಾಡಬೇಕು ಅಂತ ಹೇಳಿ ಸಿದ್ಧವಂತೂ ಮಾಡಿಕೊಂಡಿದ್ದಾರೆ. ಎಲ್ಲರೂ ನಮ್ರವಾಗಿ ಕರೆದಿದ್ದಾರೆ. ಸಾಮಗಾನವನ್ನೂ ಹಾಡಿಯಾಯಿತು. ಇಂದ್ರ ಬರುವ ಯಾವ ಸುಳಿವೂ ಕೂಡ ಇಲ್ಲ. ವಿಶ್ವಾಮಿತ್ರನಿಗೆ ಅರ್ಥ ಆಯಿತು, ಯಜ್ಞಕ್ಕೆ ವಿಘ್ನ ಅಂದರೆ ಏನು ಅಂದರೆ ಇದೆ ಅಂತ ಅರ್ಥ ಆಯಿತು. ಕೂಡಲೇ ವಸಿಷ್ಠನ ತೇಜಸ್ಸನ್ನು ಆಕರ್ಷಿಸಿ ಯಾರ್ದಾರ ಮೇಲೆ ನಾನು ಆರೋಪ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಪ್ರಯತ್ನ ಮಾಡಿದಾಗ ಆತನಿಗೆ ಅದು ಆಗೋದಿಲ್ಲ ಅನ್ನುವುದು ಕೂಡ ಪೂರ್ಣ ಪ್ರಮಾಣವಾಗಿ ಅರ್ಥವಾಯಿತು. ಕೊನೆಗೆ ಆಕರ್ಷಣ ಮಂತ್ರಗಳು ಅಂತ ಇದೆ. ಯಾವ ವ್ಯಕ್ತಿಯನ್ನು ನಾವು ನೋಡಬೇಕೋ ಆ ಮಂತ್ರದಕ್ಕೆ ಆಕರ್ಷಣ ಮಂತ್ರಗಳನ್ನು ಹೇಳ್ತಾ ಹೋದರೆ ಆವಾಗ ಆ ವ್ಯಕ್ತಿ ಆಕರ್ಷಿತನಾಗ್ತಾನೆ ಅಂತ ಹೇಳಿ ಹಾಗೆ ಆರಂಭ ಮಾಡಿ ಮನೋವೇಗದಿಂದ ವಿಶ್ವಾಮಿತ್ರರು ವಸಿಷ್ಠರ ಆಶ್ರಮಕ್ಕೆ ದೇಹವನ್ನಲ್ಲ, ಇದು ಪೂರ್ತಿ ಮನಸ್ಸಿನ ವ್ಯಾಪಾರ, ಕೊನೆಯ ದಿನದವರೆಗೂ ದೇಹವನ್ನು ಬಿಟ್ಟೆ ನಾವು ಮಾತಾಡಬೇಕು. ಪೂರ್ತಿಯಾಗಿ ವೇಗವಾಗಿ ಆ ಮನೋವೇಗದಿಂದ ವಿಶ್ವಾಮಿತ್ರರ ಮನಸ್ಸನ್ನು ವಿದ್ಯುದ್ವೇಗದಿಂದ, ನೀವಲ್ಲಿ ಎಲ್ಲೋ ಒಂದು ಸ್ವಿಚ್ ಹಾಕಿದ್ರೆ ಒಂದು ಕರೆಂಟ್ ಪಾಸ್ ಆಗುತ್ತಲ್ಲ, ಆ ಮಾದರಿಯಲ್ಲಿ ವಿಶ್ವಾಮಿತ್ರರು ಹೋದರು. ಒಂದು ಸಣ್ಣ ಕಣಕ್ಕಿಂತಲೂ ಚಿಕ್ಕದಾಗಿ ವಿಶ್ವಾಮಿತ್ರರು ವಸಿಷ್ಠರ ಆಶ್ರಮವನ್ನೇನೋ ಪ್ರವೇಶ ಮಾಡಿದ್ರು. ವಸಿಷ್ಠರು ಕೂತಿದ್ದಾರೆ. ಅವರನ್ನು ನೋಡೇ ಹೆದರಿಕೆ ಆಗೋಯಿತು ವಿಶ್ವಾಮಿತ್ರರಿಗೆ. ಈ ವ್ಯಕ್ತಿಯನ್ನು ನಾನು ಆಕರ್ಷಿಸುವುದ, ಹತ್ತಿರ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಎದುರಿನೋಳು ವರ ಮುನಿಯ ಕಾಣುತ್ತ ಹಿಂಜರಿದ ವಿಶ್ವಾಮಿತ್ರ. ಎದುರಿನೊಳು ವರ ಮುನಿಯ ಕಾಣುತ್ತಾ ಹೆದರಿದನು ಮುಟ್ಟಲ್ಕೆ ಕೌಶಿಕ. ಬದಲಿನೊಳು ತನಯರನು ಹಿಡಿಯುವೆನೆಂದು ಯೋಚಿಸುತ್ತಾ ಸದನದೊಳಗಡೆ ತನುಜರಧ್ಯಯನದೊಳು ತೊಡಗಿದುದನ್ನು ಕಾಣುತ್ತಾ ಹದದಿ ಸೆಳೆದನು ಹಿರಿಯ ಪುತ್ರನ ದಿವ್ಯ ತೇಜವನು. ವಸಿಷ್ಠರನ್ನು ಆಕ್ರಮಣ ಮಾಡೋದಕ್ಕೆ ಹೆದರಿಕೆಯಾಗಿ ವಿಶ್ವಾಮಿತ್ರರು ವಸಿಷ್ಠರ ಮೊದಲನೆಯ ಮಗ ಶಕ್ತಿಯನ್ನು ಹಿಡಿದ್ರು. ಆತ ವೇದಾಧ್ಯಯನ ಮಾಡ್ತಾ ಕೂತಿದ್ದ. ಯಾವಾಗ ವಿಶ್ವಾಮಿತ್ರನ ಶಕ್ತಿ ಮನಸ್ಸಿನೊಳಗೆ ಪ್ರವೇಶ ಮಾಡಿತು, ಆಗ ಅವನ ಬಾಯಿಂದ ಯಾವ ಮಂತ್ರಗಳು ಬರಬೇಕೋ ಅದು ಬರಲಿಲ್ಲ. ಇನ್ನೊಬ್ಬರ ಮನಸ್ಸಿನೊಳಗೆ ಪ್ರವೇಶ ಮಾಡುವಂತಹ ಪ್ರಕ್ರಿಯೆ. ಜನಕ ಮಹಾರಾಜನ ಆಸ್ಥಾನದಲ್ಲಿ ಕೂಡ ಇಂಥದ್ದೊಂದು ಬ್ರಹ್ಮ ಜಿಜ್ಞಾಸೆಯ ಸಂದರ್ಭ ಬರುತ್ತೆ. ತಾವೆಲ್ಲ ಓದಿದ್ದೀರಿ ಅದನ್ನು ಅಂತ ಭಾವಿಸ್ದೇನೆ.
ಗಾರ್ಗೇಯಿ ತಾಕೀತು ಮಾಡ್ತಾಳೆ ಜನಕಂಗೆ, ನನ್ನ ಅಪ್ಪಣೆ ಇಲ್ಲದ ನನ್ನ ಮನಸ್ಸಿನೊಳಗೆ ಅತಿಕ್ರಮಣ ಮಾಡಿ ನೀನು ಪ್ರವೇಶ ಮಾಡಕೂಡ್ದು, ನಿಂತ್ಕೋ ನೀನು ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಸೂಕ್ಷ್ಮ ಮತ್ತು ಅಗಾಧ ಶಕ್ತಿಯನ್ನು ಮಾನಸಿಕವಾಗಿ ಹೊಂದಿದ್ದವರಿವರು. ವಿಶ್ವಾಮಿತ್ರ ಮನಸ್ಸಿನೊಳಗೆ ಪ್ರವೇಶಿಸಿದ ತಕ್ಷಣ ಶಕ್ತಿಗೆ ಅರ್ಥವಾಯಿತು, ಯಾರೋ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಕಣ್ಣು ಬಿಟ್ಟು ನೋಡಿದ ತಕ್ಷಣ ಅವನ ಪ್ರಜ್ಞೆಗೆ ಪ್ರಜ್ಞಾಚಕ್ಷುಷು ಅಂತ ಹೇಳಿ ಕರೀತಾರೆ. ಅದು ಈ ಕಣ್ಣು ಇದು ಅಂಥದ್ದೇನು ಪ್ರಯೋಜನಕ್ಕೆ ಬರಲ್ಲ. ಪ್ರಜ್ಞೆಯಿಂದ ನೋಡಬಲ್ಲಂತಹ ಆ ಕಣ್ಣಿದೆಯಲ್ಲ, ಅದಕ್ಕರ್ಥ ಆಯಿತು ವಿಶ್ವಾಮಿತ್ರನ ಪ್ರವೇಶವಾಗಿದೆ ನನ್ನೊಳಗೆ. ಈಗ ಅವ ಹೇಳ್ದಂಗೆ ನಾನು ಕೇಳಬೇಕಾಗತ್ತೆ, ಈ ಕಳ್ಳತನ ಇದೆಯಲ್ಲ, ಅಂದರೆ ಅನುಮತಿ ಇಲ್ಲದೆ ಮನಸ್ಸಿನೊಳಗೆ ಪ್ರವೇಶ ಮಾಡುವುದನ್ನು ಕಳ್ಳತನ ಅಂತಲೇ ಕರೀಲಾಗುತ್ತದೆ. ಕೇಳಬೇಕು ಅನುಮತಿಯನ್ನು, ನಿನ್ನ ಮನಸ್ಸಿನೊಳಗೆ ನಾನು ಪ್ರವೇಶಿಸಬಹುದೋ ಅಥವಾ ಇಲ್ಲವೋ ಅಂತ ಹೇಳಿ. ಅದನ್ನು ನೋಡಿ ವಿಶ್ವಾಮಿತ್ರನನ್ನು ಅವನು ಕಟ್ಟಿ ಹಾಕಿದ. ವಿಶ್ವಾಮಿತ್ರ ಒಂದು ಬಿಂದುವಾಗಿ ಅವನ ಆಲೋಚನಾ ತರಂಗಗಳ ಮೂಲಕ ಪ್ರವೇಶ ಮಾಡಿದ್ನಲ್ಲ, ಅವನನ್ನು ಕಟ್ಟಿ ಹಾಕಿದ. ಪ್ರಜ್ಞಾಪೂರ್ವಕವಾಗಿ ನಾನು ನಿನ್ನ ಜೊತೆ ಬರೋದಿಲ್ಲ ಅಂತ ಹೇಳಿ ಯಾವಾಗ ಅವನು ಹಿಡಿದು ಹಾಕಿದ್ನೋ, ಶಕ್ತಿಶಾಲಿ ಮಹರ್ಷಿ ನಿಷ್ಕ್ರಿಯನಾದ. ಶಕ್ತಿಶಾಲಿ ಮಹರ್ಷಿ ವಿದ್ಯುಚ್ಛಕ್ತಿಯೋಲ್ವಾಸಿಷ್ಠ ಶಕ್ತಿಯ ಶಕ್ತಿ ಎಳೆದನು ಯಜ್ಞಕ್ಕಾಗಿ ವಸಿಷ್ಠರಾಶ್ರಮದಿ ರಿಕ್ತಹಸ್ತತೆಯನುಭವಿಸಿ ನಿಶ್ಯಕ್ತನಾಗಿ ಮಹರ್ಷಿ ಭಾರ್ಗವ ಶಕ್ತಿಯೊಂದಿಗೆ ಶಕ್ತಿ ನಿಗ್ರಹಗೈದ ನಿಷ್ಫಲದಿ ಯಾವಾಗ ಶಕ್ತಿ ಹಿಡಿದು ಹಾಕಿದ್ನೋ, ಅತ್ತ ಕಡೆ ಯಾಗದ ಮುಂದೆ ಕೂತಿದ್ನಲ್ಲ ವಿಶ್ವಾಮಿತ್ರ, ಆತ ನಿಸ್ತೇಜನಾದ. ಮನಸ್ಸು ಕೆಲಸ ಮಾಡೋದಿಲ್ಲ ಅಂದರೆ ದೇಹ ಯಾವ ಕೆಲಸವನ್ನು ಮಾಡಲಾರ್ದು. ಅಲ್ಲಿ ನಿಸ್ತೇಜನಾದ ತಕ್ಷಣ ಅಂಗಾಂಗಗಳೆಲ್ಲ ಪೂರ್ತಿ ಕೆಲಸ ಮಾಡದೆ ನಿಂತೋಯ್ತು. ತಕ್ಷಣವೇ ಪಕ್ಕದಲ್ಲೇ ಇದ್ದ ಜಮದಗ್ನಿ ಮಹರ್ಷಿಗಳು, ಭೃಗುವಂಶೋತ್ಪನ್ನನಾದಂತಹ ಜಮದಗ್ನಿ ಮುನಿ, ಬಹಳ ಕೋಪ ಇಟ್ಕೊಂಡಂತಹ ಮುನಿಗಳ ಸಾಲಿಗೆ ಸೇರಿಕೊಂಡಂಥವರು, ಇವರು ಜೊತೆಗಿದ್ದರು. ಅಲ್ಲಿ ನೋಡಿದ ತಕ್ಷಣ ಇವನಿಗೆ ಅರ್ಥ ಆಯಿತು. ಬಹಳ ಬೇಗ ವಾಗ್ದೇವಿಯನ್ನು ಕರೆದು ಸರಸ್ವತಿ ಮಾಡ್ತಾರೆ. ಇವನು ಜಾಗೃತವಾಗಬೇಕಲ್ಲ, ಮನಸ್ಸು ಜಾಗೃತವಾಗೋದು ಬೇರೆ ಯಾರಿಂದಲೂ ಅಲ್ಲ. ವಾಗ್ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ತೇಜಸ್ಸನ್ನು ಬಿಡಿಸಲು ಒಂದು ಶಕ್ತಿಯನ್ನು ಪ್ರಯೋಗ ಮಾಡಿದ್ರು. ಆದರೆ ಶಕ್ತಿಯ ತೇಜಸ್ಸು ಹೆಚ್ಚಿತ್ತು. ವಸಿಷ್ಠರ ಅಂದರೆ ಗುರು ವಸಿಷ್ಠರ ಕೆಳಗೆ ಬೆಳೆದಂಥವನಲ್ವ. ಆಗ ಕೊನೆಗೆ ಏನೂ ದಾರಿ ಇಲ್ಲದೆ ಜಮದಗ್ನಿ ಆಂಗೀರನನ್ನು ನೆನೆದು, ಆಂಗೀರ ಅಂದರೆ ತಂತ್ರವಿದ್ಯೆಯಲ್ಲಿ ಬರುವಂತಹ ಕ್ಷುದ್ರ ದೇವತೆಗಳು, ತೀರಾ ಕೈಮೀರಿ ಹೋಗ್ತಾ ಇದೆ ಪರಿಸ್ಥಿತಿ ಅಂದಾಗ ಅದರ ಪ್ರಯೋಗ ಮಾಡುವುದು ಉಂಟು. ತಂತ್ರಶಾಸ್ತ್ರದಲ್ಲಿ ನೋಡಿದ್ರೆ ಈ ಹೆಸರುಗಳ ಪರಿಚಯ ನಿಮಗೆ ಬಹಳ ಸ್ಪಷ್ಟವಾಗಿ ಆಗತ್ತೆ. ಯಾವಾಗ ಆ ಶಕ್ತಿಯನ್ನು ನೆನೆದಾಗ ವಿಶ್ವಾಮಿತ್ರನ ತೇಜಸ್ಸು ಮತ್ತು ಜಮದಗ್ನಿಯ ಶಕ್ತಿ ಎರಡೂ ಸೇರಿ ಪೂರ್ಣ ಪ್ರಮಾಣದಲ್ಲಿ ಶಕ್ತಿಯನ್ನು ಕಬಳಿಸಿಬಿಡಿತು. ವಸಿಷ್ಠರ ಆಶ್ರಮದಲ್ಲಿದ್ದ ವಸಿಷ್ಠರ ಮಕ್ಕಳನ್ನೆಲ್ಲ ಅದು ಕಬಳಿಸೋದಕ್ಕೆ ಆರಂಭ ಆಯಿತು. ವಸಿಷ್ಠ ಪುತ್ರರನ್ನು. ಇತ್ತ ಕಡೆ ಯಾಗ ಕೆಟ್ಟಿತು, ಅದು ಅರ್ಥ ಆಯಿತು. ಈಗ
ಇಷ್ಟಿ ನಿಂತಿದ್ದರ ಬದಲಾಗಿ, ಯಾಕಂದರೆ ಅಧ್ಯಾತ್ಮದ ಜಗತ್ತಿಂದ ಮತ್ತೆ ಕೆಳಗಿಳಿದದ್ರಿಂದ ಮತ್ತೊಂದು ಸ್ವಿಷ್ಟಕೃತ್ ಹೋಮವನ್ನು ಮಾಡಲಾಯಿತು. ಸ್ವಿಷ್ಟಕೃತ್ ಯಾತಕ್ಕೆ ಅಂದರೆ ಏನೇನು ತಪ್ಪುಗಳಾಗಿವೆ ಅದನ್ನು ಸರಿ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹವಿಸ್ಸನ್ನು ಕೊಡೋದಕ್ಕೆ ಸೃಷ್ಟಿಕೃತ್ ಅಂತ ಹೇಳಿ ಕರೀತಾರೆ. ಅಶ್ವಿನಿ ದೇವತೆಗಳನ್ನು ಸ್ಮರಿಸಿದ್ರು. ಆಗ ಅಗ್ನಿಕುಂಡದಿಂದ ಯಾರಾದರೂ ಬರ್ತಾರೇನೋ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಸ್ವರ್ಗದಿಂದ ಯಾವ ವಿಮಾನವೂ ಕೂಡ ಬರಲಿಲ್ಲ. ದೊರೆಯ ದೇಹವೇನೋ ದಿವ್ಯತೆಯನ್ನು ಒಪ್ಪಿತ್ತು. ಆ ದೇಹಕ್ಕೆ ಆಕಾಶಗಮನ ಮಾಡುವಂತಹ ಶಕ್ತಿಯೂ ಕೂಡ ಬಂದಿತ್ತು. ಆದರೆ ಅಲ್ಲಿಂದ ಕರೆತರೋದಕ್ಕೆ ಯಾರೂ ಬರಲಿಲ್ಲ. ವಿಶ್ವಾಮಿತ್ರರು ನೋಡಿದ್ರು, ಚಿಂತೆ ಇಲ್ಲ, ಆಕಾಶಗಮನದ ಸಾಮರ್ಥ್ಯ ಬಂದಿದೆ, ಇನ್ನೊಂದು ಇಷ್ಟೆಯನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ಅವನನ್ನು ಕಳುಹಿಸಿಬಿಡಿ, ನಿರ್ವಿಘ್ನವಾಗಿ ಅವಸ್ವರ್ಗಕ್ಕೆ ಹೋಗಲಿ ಅಂತ ಹೇಳಿ ಅನುಮತಿಯನ್ನು ವಿಶ್ವಾಮಿತ್ರರು ಕೊಟ್ಟಾಯಿತು. ಇಷ್ಟಿಯನ್ನು ಮಾಡಿದ್ರು. ತ್ರಿಶಂಕುವಿನ ದೇಹ ನಿಧಾನವಾಗಿ ನೆಲದಿಂದ ಮೇಲೇಳೋದಕ್ಕೆ ಆರಂಭ ಮಾಡಿತು. ಅಲ್ಲಿ ಇದ್ದವರೆಲ್ಲ ಆಶ್ಚರ್ಯಚಕಿತರಾಗಿ ಆ ದೇಹವನ್ನು ನೋಡ್ತಾ ಇದ್ದಾರೆ. ಈಗ ತ್ರಿಶಂಕುವಿನ ದೇಹ ಸ್ವರ್ಗಾಭಿಮುಖವಾಗಿ ಹೊರಟಿದೆ. ಪ್ರಾಯಶ್ಚಿತ್ತಕ್ಕಾಗಿ ವಿಶ್ವಜಿತ್ ಯಾಗವನ್ನು ಪೂರೈಸಬೇಕು ಅಂತ ಹೇಳಿ ಋತ್ವಿಕರನ್ನು ಒಪ್ಪಿಸಿ ಯಾಗವನ್ನು ಆರಂಭ ಮಾಡ್ತಾ ಇದ್ದಾರೆ. ತಪ್ಪಾಗಿದ್ದು ಸರಿಪಡಿಸಿ ಅಂತ ಹೇಳಿ. ಅಷ್ಟರಲ್ಲಿ ಒಂದು ದೊಡ್ಡ ಕೂಗು ಅಲ್ಲಿಂದ ಕೇಳಿಸ್ತು. ವಿಶ್ವಾಮಿತ್ರರೇ, ನಾನು ಬೀಳ್ತಾ ಇದ್ದೇನೆ, ನನ್ನನ್ನು ಕಾಪಾಡಿ ಅಂತ ಹೇಳಿ ಒಂದು ಕೂಗು ಕೇಳಿಸ್ತು. ವಿಶ್ವಾಮಿತ್ರರ ಶಕ್ತಿ ಎಷ್ಟಿತ್ತು ಅಂದರೆ, ಅಲ್ಲಿಯೇ ನಿಲ್ಲು, ನನ್ನ ತಪೋಬಲವನ್ನು ಕೊಟ್ಟೆ ಅಂತ ಹೇಳಿ ಅವನನ್ನು ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿ ತಲುಪಲು ಜಾಗವೆಲ್ಲಿ?